ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಧನರಾಜ್ ದೊಡ್ಡ ಕುಟುಂಬ ಅತ್ತ ದೋಸ್ತ ಎಲ್ಲ ಐಶುಗೆ ಉತ್ತಮ. ಐಶು ಅದು ಐಶಿಗೆ ನೋಡುತ್ತಿದ್ರ ಕೈಗೆ ಬಂದಿತ್ತು ಬಾಯಿಗೆ ಬಂದಿಲ್ಲ ಅನ್ನೋ ರೀತಿ ಆಗೋಗಿದೆ. ಟೆನ್ಷನ್ ಮಾಡ್ಬಿಡಿ ದೇವರ ಮನೆಯಲ್ಲಿ ಏನ್ ಬರ್ತಿರ್ತಾನೋ ಅದಾಗ್ತದೆ. ಇಷ್ಟೊಂದು ಪ್ರಾಮಾಣಿಕತೆ ಬಿಗ್ ಬಾಸ್ ಮನೆಯಲ್ಲಿ ವರ್ಕ್ ಆಗಲ್ಲ ತುಂಬಾ ಅಂತ. ಬಹುಶಃ ನಾನು ಈ ರೀತಿ ಇದ್ದಿದ್ದಕ್ಕೆ ನಾನು 16ನೇ ವೀಕ್ ವರೆಗೂ ಬಂದಿದ್ದು ಆಗಿರ್ಬೋದು. ಹನುಮಂತ ಅವ್ರ ಕೈಲಿ ಒಂದು ಆಪ್ಷನ್ ಬರುತ್ತೆ ಫಿನಾಲೆ ವೀಕಿಗೆ ಯಾರನ್ನ ಚಾಯ್ಸ್ ಮಾಡ್ಬೇಕು ಅಂತ. ಮತ್ತೆ ನನ್ನ ದೋಸ್ತ ನನ್ನ ಸೆಲೆಕ್ಟ್ ಮಾಡಲ್ಲ ಅಂತ 100% ಗೊತ್ತಿತ್ತು. ಜಗದೀಶ್ ಅವ್ರ ಜೊತೆ ಜಗಳ ಮಾಡಿದ್ದು ಸಡನ್ ಆಗಿ ಅಷ್ಟೊಂದು ಬಿಗ್ ಬಾಸ್ ಮನೆ ಕಲ್ಸ್ಕೊಡೋ ಪಾಠ ಅದೇ. ಅದು ನೀವು ಹೀಗೆ ಇರ್ಬೇಕು ಹಾಗೆ ಇರ್ಬೇಕು ಅಂತ ಯಾರು ಹೇಳ್ಕೊಡೋ. ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಲ್ಲ ಅನ್ನೋದಕ್ಕೆ ಇದು ಕಾಮಿಡಿ ಪೀಸ್ ದೋಸ್ತ ನೀನ್ ಇಲ್ದೆ ಹೆಂಗೋ ನಿದ್ದೆ ಬರುತ್ತೆ ಅಂತ ಹೇಳ್ತಾ ಇದ್ರು. ನಾನು ಹೋದ್ರೆ ಏನ್ ಮಾಡ್ತಿದ್ದೆ ದೋಸ್ತ, ಹಾಗೆ ಸುಮ್ಕಿರೋ ಏನಾಗಲ್ಲ ಅಂತ ದೋಸ್ತ. ನಾನೇನಾದ್ರೂ ಹೋದ್ರೆ ನಾಳೆ ನನ್ನ ಹೆಂಡತಿ ಜೊತೆ ಮಲಗ್ತೀನಿ, ಇನ್ಯಾರ ಜೊತೆ ಮಲಗ್ತೀಯೋ ದೋಸ್ತ? ಹಂಗೈತೋಲಿ ಹಂಗನ್ ಮಾಡತ್ತ ಪಟ್ಟಾಭಿಷೇಕ ಆಗಿಂದ ಮಾಡಂತಾರ ಈ ಹುಲಿ ಈಗ ಮಾಡಕತ್ತೈತಿಲ್ಲ ಪಾಪನು ಕೂಡ ಬಿಗ್ ಬಾಸ್ ಮನೆ ಕರ್ಕೊ ಬರ್ತಾರೆ. ಆ ಮೂಮೆಂಟ್ ಹೆಂಗೆ? ಬಟ್ ಆಮೇಲೆ ಟಿವಿ ತೋರಿಸಿದಾಗ ಖುಷಿ ಆಯ್ತು. ಆಕ್ಟಿವಿಟಿ ರೂಮ್ಗೆ ಓಡಿ ಅನ್ನೋದೇ ಸಾಕು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಇಷ್ಟು ದಿನ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನೆಲ್ಲ ಎಂಟರ್ಟೈನ್ಮೆಂಟ್ ಮಾಡಿ ಈಗ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಬೆಸ್ಟ್ ಎಂಟರ್ಟೈನರ್ ಅಂತ ಅನ್ನಿಸ್ಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯ ದೋಸ್ತ ಜೋಡಿಯರಲ್ಲಿ ಒಬ್ಬರಾದ ಹುಲಿ ಧನರಾಜ್ ಅವರು ಇವಾಗ ನಮ್ಮ ಜೊತೆ ಇದ್ದಾರೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಅವರ 100 ದಿನಗಳ ಅನುಭವ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಅವ್ರ ಹತ್ರನೇ ಮಾತಾಡೋಣ. ಸರ್ ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ. ಹುಲಿ ಅದು ನಮ್ಮ ದೋಸ್ತ ಹೆಸರಿಟ್ಟು ಆ ವಾರದಲ್ಲಿ ಹೆಸರಿಟ್ಟಿದ್ದಲ್ಲ, ಫಸ್ಟ್ ಹುಲಿ ಹುಲಿ ಅಂತ ಕರೀತಿದ್ದೆ, ಆಮೇಲೆ ದೋಸ್ತ ದೋಸ್ತ ಅಂತ ಕರೆದು ಮತ್ತೆ ನೆನಪಾಯ್ತು ಆ ದಿನಗಳು. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಕೊಟ್ಟ ಒಂದು ನೆನಪಿನ ಬುತ್ತಿ ಈ ಬಿಗ್ ಬಾಸ್ ಪ್ರಯಾಣ. ಅದೇ 100 ದಿನ ಬಿಗ್ ಬಾಸಲ್ಲಿ ಕಳೆದಿದ್ದೀರಾ. ಸೊ ಅಷ್ಟು ಈಸಿ ಅಲ್ಲ, 100 ಡೇಸ್ಗಿಂತ ಜಾಸ್ತಿ ಕಳೆದಿದ್ದೀರಾ. ಸೊ ಕಂಪ್ಲೀಟ್ ಹೇಗಿತ್ತು ಬಿಗ್ ಬಾಸ್ ಜರ್ನಿ ಅಂತ? ಅದೊಂದು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕಾಗಿರೋಂಥ ಒಂದು ಪ್ಲ್ಯಾಟ್ಫಾರ್ಮ್. ಎಷ್ಟೋ ಜನ ಕನಸಾಗಿರುತ್ತೆ, ಆ ಕನಸಲ್ಲಿ ಕೋಟ್ಯಾಂತರ ಜನರಲ್ಲಿ 17 ಮಂದಿ ಸೆಲೆಕ್ಟ್ ಆಗ್ತಾರೆ. ಅದರಲ್ಲಿ ಟಾಪ್ 7 ಬರೋದು ಏನಿದೆ ಅದು ಸುಲಭದ ಮಾತಲ್ಲ. ನನಗೆ ಫಸ್ಟಿಗೆ ಏನು ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಅಂದರೆ ಫಸ್ಟ್ ವೀಕ್, ಸೆಕೆಂಡ್ ವೀಕ್, ಥರ್ಡ್ ವೀಕಲ್ಲಿ. ಆನಂತರ ಆ ಬಿಗ್ ಬಾಸೇ ನಮಗೆ ಎಲ್ಲರನ್ನ ಸಿಚುವೇಶನ್ನ, ಮಗ ಈ ಥರ ಕಲಿ, ಈ ಥರ ನಡ್ಕೊಂಡು ಹೋಗು, ನಿನ್ನ ಗುರಿ ಏನಿದೆ ಅದನ್ನು ತಲುಪೋದಕ್ಕೆ ಈಸಿ ಆಗುತ್ತೆ ಅನ್ನೋ ಥರ ಬಿಗ್ ಬಾಸಿಂದನೇ ನಾವು ಕಲಿತಾ ಹೋಗ್ತೀವಿ. ಅದೊಂಥರ ಜೀವನಕ್ಕೆ ಕಲಿಯುವಂಥ ಪಾಠಕ್ಕೆ ಬೇಕಾಗುವಂಥ ಎಲ್ಲ ಅದ್ಭುತವಾದ ಶಾಲೆ. ತುಂಬ ಕಲ್ತಿದ್ದೀರಾ ಬಿಗ್ ಬಾಸ್ ಮನೆಯಲ್ಲಿ. ಆ್ಯಕ್ಚುಲಿ ಏನಂದರೆ ಬಿಗ್ ಬಾಸಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಆಗೋ ಫೀಲೇ ಬೇರೆ. ಇನ್ನೇನು ಒಂದು ಹೆಜ್ಜೆ ಇದೆ, ಒಂದು ವೀಕ್ ಇದೆ ಅಂದಾಗ ಎಲಿಮಿನೇಟ್ ಆಗೋ ಅದು ಫೀಲೇ ಒಂಥರ ಬೇರೆ. ಸೊ ಏನು ಹೇಳ್ತೀರಾ ಅದ್ರ ಬಗ್ಗೆ? ಅದು ಏನು ಮಾಡೋಕ್ಕಾಗಲ್ಲ, ಎಲ್ಲ ಕೈ ಕೊಡ್ತು ಅಂತಲೇ ಹೇಳ್ಬೋದು. ಅಲ್ಲಿವರೆಗೂ ಬಂದು ಇನ್ನೇನೊಂದು 7 ದಿನ ಇರ್ತಿದ್ರೆ ಫಿನಾಲೆ, ಅಂದರೆ ಒಂದು ಬಿಗ್ ಬಾಸ್ ಸೀಸನ್ 11 ಬಿಗ್ ಬಾಸ್ ಒಂದು ಕಂಪ್ಲೀಟೆಡ್. ನಾವೇನು ಇರೋಷ್ಟು ಎಷ್ಟು ದಿನ ಇತ್ತೋ ಅಷ್ಟು ದಿನನೂ ಕಂಪ್ಲೀಟ್ ಮಾಡಿದ್ದೀವಿ ಅಂತ ಒಂದು ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಬಟ್ ಪರವಾಗಿಲ್ಲ, ಈ 7 ದಿನದ ಹಿಂದೆ ಏನು ಬರ್ತದೆ ಅದು ಒಂದು ದೊಡ್ಡ ಸಾಧನೆ. ಮತ್ತು ಇವಾಗ ಬಂದ ನಂತರ ಜನ ತೋರಿಸೋ ಪ್ರೀತಿ ಏನಿದೆ ಅದು ಕಪ್ ಗೆದ್ದಷ್ಟು ಖುಷಿ ಅನಿಸುತ್ತಿದೆ ನನಗೆ. ಹೊರಗಡೆ ಜನರು ಕೊಡೋ ರೆಸ್ಪಾನ್ಸ್ ಏನಿದೆ, ಆ ಪ್ರೀತಿ, ಆ ಸಪೋರ್ಟು, ಒಂದು ಅದ್ಭುತವಾದ ಮಾಯಾಲೋಕದಲ್ಲಿದ್ದೀನಿ ಅನ್ನೋ ಥರ ಅನಿಸ್ತಿದೆ. ಚೆನ್ನಾಗಿದೆ. ನೀವು ತುಂಬ ಆಸೆ ಪಟ್ಟಿದ್ರಿ, ಏನು ಸುದೀಪ್ ಸರ್ 2 ಕೈಯಲ್ಲಿ ನಮ್ಮಿಬ್ರು ಕೈ ಇರಬೇಕು ಅಂತ. ಒಂದು ನಿಮ್ಮದು, ಒಂದು ಹನುಮಂತ ಅವ್ರದ್ದು. ಇವಾಗ ಒಂದು ಕೈ ಆಚೆ ಬಂದಿದೆ, ಈಗ ಯಾರ್ದು 2 ಕೈ ಇರಬೇಕು ಸುದೀಪ್ ಸರ್ಗಲ್ಲಿ? ನನ್ನ ದೋಸ್ತ ಮತ್ತು ನಾನು ಸುದೀಪ್ ಸರ್ ಕೈ ಹತ್ರ ಇರ್ತಿದ್ರೆ ಅದರದ್ದು ಖುಷಿನೇ ಬೇರೆ ಇತ್ತು. ಬಟ್ ಆಗಲಿಲ್ಲ. ಹನುಮಂತಣ್ಣನ ಕೈ ಜೊತೆ ಅಲ್ಲಿ ಸುದೀಪ್ ಸರ್ ಒಂದು ಕೈಯಲ್ಲಿ ಹನುಮಂತಣ್ಣ ಇದ್ದರೆ, ಇನ್ನೊಂದು ಕೈಯಲ್ಲಿ ನನಗೆ ಆಸೆ ಇರೋದು ತಂಗಿ ಜಿಂಕೆ ಭವ್ಯ ಅವರು. ಓಕೆ, ಗೆಳೆಯನಂತೂ ದೋಸ್ತನಂತೂ ಯಾವಾಗಲೂ ಬಿಟ್ಕೊಡಲ್ಲ. ಸೊ ಓಕೆ, ದೋಸ್ತ ತುಂಬ ಇಂಪಾರ್ಟೆಂಟ್ ಆಗಿದೆ ನನ್ನ ಲೈಫಲ್ಲಿ. ಸೊ ದೋಸ್ತನಿಗೆ ಸಪೋರ್ಟು ಇದ್ದೇ ಇರುತ್ತೆ.
ನಿಮ್ಮ ವಿಚಾರದಲ್ಲಿ ಏನು ಹೇಳ್ಬೋದು ಅಂದರೆ, ಈ ಕೈಗೆ ಬಂದಿತ್ತು ಬಾಯಿಗೆ ಬಂದಿಲ್ಲ ಅನ್ನೋ ರೀತಿ ಆಗೋಗಿದೆ. ಸೊ ಟಾಸ್ಕಲ್ಲಿ ಗೆಲ್ತೀರಾ, ಸೊ ಫಿನಾಲೆ ವೀಕಿಗೆ ಆಯ್ಕೆ ಆಗಿರ್ತೀರಾ, ಸೊ ಫುಲ್ಲಿ ಖುಷಿ ಪಟ್ಟಿರ್ತೀರಾ. ಬಟ್ ಲಾಸ್ಟಲ್ಲಿ ಬಿಗ್ ಬಾಸ್ ಅಂತ ಟ್ವಿಸ್ಟ್ ಕೊಟ್ಬಿಟ್ಟು ಅದನ್ನು ಕ್ಯಾನ್ಸಲ್ ಆ ಥರ ಮಾಡ್ತಾರೆ. ಸೊ ಅದು ಎಷ್ಟು ಬೇಜಾರಿದೆ ನಿಮಗೆ? ಏನೋ ಗ್ರೇ ಏರಿಯಾ ಹುಡ್ಕೋಕೆ ಹೋಗ್ಬಿಟ್ಟು ಈ ಮಿಸ್ಟೇಕ್ ಮಾಡ್ಕೊಂಡು ಇಷ್ಟು ದೊಡ್ಡ ಎಫೆಕ್ಟ್ ಆಗ್ತವ ಅಂತ ಅನಿಸಿದ್ಯಾ? ಇಲ್ಲ, ನನಗೆ ಗೊತ್ತಿರಲಿಲ್ಲ ಅದೊಂದು ಇಂಥರದ್ದೊಂದು ಇಂಪ್ಯಾಕ್ಟ್ ಆಗುತ್ತೆ ಅಂತ. ನಾ ನನಗೆ ಅದು ಒಂಥರ ಆ ಸಿಚುವೇಶನ್ ಈಗಲೂ ನೆನೆಸ್ಕೊಂಡಾಗ ನಾನು ಅದನ್ನು ಇಷ್ಟಪಡಲ್ಲ. ನಾನು ಆ ರೀತಿಯಾಗಿ ನೋಡೋದು ಟಿ ವಿಯಲ್ಲಿ, ಅಯ್ಯೋ ತಪ್ಪು ಮಾಡಿಬಿಟ್ನಲ್ಲ, ಇಂಥ ತಪ್ಪು ನನ್ನಿಂದ ಆಯ್ತಲ್ಲ ಅನ್ನೋ ಒಂದು ಗಿಲ್ಟ್ ಕಾಡ್ತು. ಅದ್ರ ಜೊತೆಗೆ ಇದು ಮಿಡ್ ವೀಕ್ ಎಲಿಮಿನೇಷನ್ ರದ್ದಾಯಿತು ಅನ್ನೋದು ಮತ್ತೊಂದು ದೊಡ್ಡ ಮೇಜರ್ ಇಂಪ್ಯಾಕ್ಟ್ ಆಯಿತು ನನಗೆ. ಮಿಡ್ ವೀಕ್ ಎಲಿಮಿನೇಷನ್ ಆದಾಗ ಎಷ್ಟು ಅಂದರೆ ಸೇವ್ ಆಗಿದ್ದೀನಿ ಅನ್ನೋದು ಖುಷಿ. ಇವರೆಲ್ಲ ನಿದ್ದೆ ಇಲ್ಲದೆ ಒದ್ದಾಡ್ತಿದ್ದಾರೆ. ಯಾಕೆ ಟೆನ್ಷನ್ ಮಾಡಬೇಡಿ, ದೇವರ ಮನೆಯಲ್ಲಿ ಏನು ಬರ್ತಿರ್ತಾನೋ ಅದು ಆಗ್ತದೆ. ಇಷ್ಟು ದಿನ ಇದ್ವಲ್ಲ ಅದಕ್ಕೆ ಖುಷಿ ಪಡಿ. ಯಾವ್ದು ಮಗನೇ ನೀನೇನಾದರೂ ಎಲ್ಲಿ ಇರ್ತಿದ್ರೆ ನಿಂಗೆ ಅರ್ಥ ಆಗ್ತಿತ್ತು ಅಂತ ಸುಮ್ಮನೆ ತಮಾಷೆ ಮಾಡ್ತಿದ್ರು ಮಾಸ್ಟರ್ ಮತ್ತು ರಜತ್ ಅವರೆಲ್ಲ. ಬಟ್ ನೋಡಿ, ಅಲ್ಲೆಲ್ಲ ತಮಾಷೆ ಮಾಡಿಕೊಂಡು ಇದ್ದಿದ್ರು ಕೂಡ ಆ ಸಿಚುವೇಶನ್ ಬಾಗಿಲು ತೆಗೆದು ಕಾಯ್ತಾ ಇರೋದು, ಆ ಸಿಚುವೇಶನಲ್ಲಿ ಈವನ್ ನಾನು ಸೇಫ್ ಆಗಿದ್ರು ಕೂಡ ನನಗೆ ಭಯ ಆಗ್ತಿತ್ತು. ಯಾರು ಹೋಗ್ತಾರೆ, ಏನಪ್ಪ ಇಂಥ ಸಿಚುವೇಶನಲ್ಲಿ ನನ್ನನ್ನು ಅನ್ನಿಸ್ಕೊಂಡಾಗ ಯಾರು ಹೋಗ್ತಿದ್ರು ಅನ್ನೋ ಥರ, ಅಂದರೆ ಭಯ ಕಾಡುತ್ತಲ್ಲ, ಆ ಥರ ಅನಿಸ್ತಿತ್ತು. ಬಟ್ ಬೆಳಿಗ್ಗೆ ಎದ್ದಾಗ ನಾನೇ ಕೇಳ್ಕೊತೀನಿ ನಾಮಿನೇಟ್ ಆಗಬೇಕು ಅಂತ. ಈ ಅದು ಆಗಬೇಕಾಗಿತ್ತು, ಆಗೋಯ್ತು ಅನ್ನೋ ಥರ ಆಯಿತು. ಮತ್ತು ಮಿಡ್ ವೀಕ್ ಎಲಿಮಿನೇಷನ್ ರದ್ದಾಗಿ ನಾಮಿನೇಟ್ ಅಂತ ಬಂದಾಗ ನಾನು ನಾಮಿನೇಟ್ ಆಗಿರೋದಕ್ಕೆ ಓಕೆ, ನಾಮಿನೇಟ್ ಅಲ್ಲಿ ತಪ್ಪಿಸ್ಕೊಂಡ್ರು, ಇಲ್ಲಿ ನಾಮಿನೇಟ್ ಆಗಿ ಜನರು ಒಪಿನಿಯನ್ ಏನಿದೆ ಅದು ತಗೊಳ್ಳೋಣ, ರಿಸೀವ್ ಮಾಡೋಣ ಅನ್ನೋ ಥರನೇ ಇದ್ದೆ. ಅಂದರೆ ನೀವು ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಪ್ರಾಮಾಣಿಕತೆಯಿಂದ ಆಟ ಆಡ್ಕೊಂಡು ಬಂದಿದ್ದೀರಿ ಅಂತಲೇ ಎಲ್ಲ ಅಭಿಪ್ರಾಯ ಇರೋದು. ಸೊ ನೀವು ಆ ಗೇಮಲ್ಲಿ ಆ ರೀತಿ ಮಾಡಿದ್ದಕ್ಕೆ ಧನರಾಜ್ ಅವರು ಪ್ರಾಮಾಣಿಕತೆ ಬಿಟ್ಟು ಆಟ ಆಡಿದ್ರು, ಚೀಟ್ ಮಾಡಿ ಆಟ ಆಡಿದ್ರು, ಬೇರೆ ಸ್ಪರ್ಧಿಗಳಿಗೆ ಅವರಿಂದ ಮೋಸ ಆಯಿತು ಅನ್ನೋದೆಲ್ಲ ಇದಾಗ್ತಾಯಿತ್ತು. ಸೊ ಆವಾಗೆಲ್ಲಾದರೂ ನಿಮಗೆ ತುಂಬ ಗಿಲ್ಟಿ ಫೀಲ್ ಅಂತ ಆಯಿತಾ? ಇಲ್ಲ, ನನಗೆ ಅದು ಏನು ನಾನು ಒಳಗಿರ್ಬೇಕಾದ್ರೆ ಆಯ್ತೇನೋ ಅನಿಸುತ್ತೆ. ಆಮೇಲೆ ನಾನು ಬಂದಾಗ ನನಗೆ ತುಂಬ ಪಾಸಿಟಿವಲ್ಲೇ ರೆಸ್ಪಾನ್ಸ್ ಇತ್ತು. ಈ ರೀತಿ ಚೀಟ್ ಮಾಡಿದ್ದಾನೆ ಒಂದಷ್ಟು ಜನ ನೋಡಿದ್ದೆ ನಾನು ಕಮೆಂಟ್ ಮಾಡಿರೋದನ್ನು, ಚೀಟ್ ಮಾಡಿದ್ದಾನೆ ಹಾಗೆ ಹೀಗೆ ಅಂತ. ಬಟ್ ನಾನು ಚೀಟ್ ಮಾಡಿದ್ರು ನಾನು ಒಪ್ಕೊಂಡಿದ್ದೇನೆ. ನನಗೆ ಅದು ಚೀಟ್ ಮಾಡೋ ಉದ್ದೇಶ ಇರಲಿಲ್ಲ. ನೀವು ಆ ವಿಡಿಯೋ ನೋಡಬೇಕಾದ್ರೂ ಗೊತ್ತಾಗ್ಬೋದು. ನಾನು ಅದನ್ನು ಹೇಳಬೇಕಾದ್ರೂ ಇದು ಗ್ರೇ ಏರಿಯಾ ಅನ್ನೋ ಥರನೇ ಹೇಳಿದೆ. ಅದೇನೋ ಒಂದು ದೊಡ್ಡ ಸಾಧನೆ ಮಾಡ್ತಿದ್ದೀನಿ ಅನ್ನೋ ಥರನೇ ಹೇಳಿದೆ. ನಾನು ಒಬ್ಬ ಮೋಸ ಮಾಡ್ತಿದ್ದೀನಿ ಅಂತಿದ್ದೆ. ಆ ಕ್ಷಣಕ್ಕೆ ನಾನು ಅನಿಸ್ತಿದ್ರೆ ನಾನು ಅಂಥ ಕೆಲಸ ನನ್ನಿಂದ ಆಗ್ತಿರಲಿಲ್ಲ. ಆ್ಯಕ್ಚುಲಿ ಈ ಥರ ಮನೋಭಾವ ತುಂಬ ಕಡಿಮೆ ಸರ್. ಏನಂದರೆ ತಪ್ಪು ಮಾಡಿದಾಗ ಒಪ್ಕೊಳ್ಳಲ್ಲ ಅದು. ನೀವು ತುಂಬ ವಿಚಾರದಲ್ಲಿ ಆ ಥರ ಮಾಡಿದ್ದೀರಾ. ಲೈಕ್ ಆ ರೆಸಾರ್ಟ್ ಟಾಸ್ಕಲ್ಲಿ ಕೊಟ್ಟಿದ್ದಾಗ, ಇಲ್ಲ ನಮ್ಮ ಟೀಮ್ ಅವ್ರದ್ದೇ ತಪ್ಪು ಅಂತ. ನಿಮಗೆ ಉತ್ತಮ ಬಂದಾಗಲೂ ಇಲ್ಲ ನಾನೆಲ್ಲೋ ತಪ್ಪು ಮಾಡಿದೆ, ಉತ್ತಮ ವಾಪಸ್ ತಗೊಳ್ಳಿ, ಇವಾಗಲೂ ನಾಮಿನೇಟ್ ಆದರೆ ವಾಪಸ್ ನನ್ನನ್ನೇ ನಾಮಿನೇಟ್ ಮಾಡಿ, ಈ ರೀತಿಯಲ್ಲಿ ತುಂಬ ಕಡಿಮೆ ಒಪ್ಕೊಳ್ಳೋದು. ಅದು ಹೇಗೆ ನಿಮಗೆ ಅಷ್ಟೊಂದು? ನಾನು ಬೆಳೆದ ವಾತಾವರಣ ಇರ್ಬೋದು, ಅಥವಾ ನನ್ನ ನೇಚರ್ ಆ ರೀತಿ ಆಗಿರೋದಕ್ಕೆ ನಮ್ಮ ಫ್ಯಾಮಿಲಿ ಕಾರಣ ಅಂತ ಹೇಳ್ತೀನಿ. ಯಾಕಂದರೆ ಫ್ಯಾಮಿಲಿ ಒಂದು ಕೂಡು ಕುಟುಂಬ. ಇಲ್ಲಿ ಯಾರಿಗೂ ನೋವಾಗಬಾರ್ದು, ನಮಗೂ ನೋವಾದರೂ ಓಕೆ, ಬೇರೆಯವರಿಗೂ ನೋವಾಗಬಾರ್ದು ಅಂತ ನಮ್ಮ ಅಜ್ಜಿ ಹೇಳಿದವರೊಂದು ಸಂಸ್ಕಾರ ಇರ್ಬೋದು. ಇಂಥ ಬೆಳೆದ ವಾತಾವರಣ ನನ್ನನ್ನು ಈ ರೀತಿ ಮಾಡಿರ್ಬೋದು. ಬಟ್ ಅದೇನು ದೊಡ್ಡ ಇದಲ್ಲ. ಅಂದರೆ ನೀವು ಅಪ್ರಿಷಿಯೇಷನ್ ಪ್ರತಿಯೊಬ್ಬರಲ್ಲೂ ಅಂಥದ್ದೊಂದು ನೇಚರ್ ಇರಬೇಕು. ಹಾಗೆ ಕಡಿಮೆ ಇಲ್ಲ, ಕಡಿಮೆ ಹೌದು. ಆದರೆ ಏನಾಗುತ್ತೆ ಅಂದರೆ, ಈಗ ಅದನ್ನು ನಾವು ಜಾಸ್ತಿ ಅದು ಮಾಡಿರೋದೇ ದೊಡ್ಡದು ಅಂತ ಹೇಳಿದಾಗ ಒಂದು 100ರಲ್ಲಿ 80 ಜನ ಆ ಥರದವರೇ ಅನ್ನೋ ಥರ ಫೀಲ್ ಬರುತ್ತೆ. ಇಲ್ಲ, ಈ ಥರದವ್ರು ಇದ್ದಾರೆ, ತಪ್ಪನ್ನು ಒಪ್ಕೊಳ್ಳೋರು ಅಥವಾ ಬೇರೆಯವ್ರಿಗೆ ನೋವಾಗಬಾರ್ದು ಅನ್ನೋರು ತುಂಬ ಜನ ಇದ್ದಾರೆ. ಅದರಲ್ಲಿ ನಾನು ಒಬ್ಬ ಅನ್ನೋ ಥರ. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.